ಅಯ್ಯೋ 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 ಅಲ್ಲ ಕಣತೆ, ನೋಡಿದೀಯ ನೀನು? ಹಾಂ, ಆ ಸಾರ್ಗೆ ಹಾಕಿರೋ ಎಣ್ಣೆನ ನೋಡಿದೀಯೇ? ಎಷ್ಟು ಹಾಕಿದೀಯ ನೀನು ಅಂತ ಹೇಳಿ? ಯಾಕೆ ಹುಡುಗಿ, ಏನಾತಿ? ಇನ್ನು ಈಗಿನ ಬಂದಿದೆಯಾ ಊರಿಂದನ? ಅದು ಯಾಕೆ ಹಂಗಾಡ್ತೀಯ? ಹಾಂ, ಇನ್ನು ಬಂದಳೆ ಒಳಗೆ ಕಾಲಿಕ್ಕಿದೆಯೋ ಇಲ್ವೋ? ಅಲ್ಲಿನೇ ಹೆಂಗೇನೆ ಬಂದಿದೆಯಾ ಬ್ಯಾಗಿಕ್ಕಿ? ಯಾಕೆ ಹೇಳು? ಅಲ್ಲ, ಆ ಸಾರಿಗೆ ಎಣ್ಣೆ ಯೋಟಂದೊಯ್ದಿದೆ ಎಂಬುದು ನೋಡಿದೆಯಾ ನೀನು? ಹಾಂ, ನೋಡೋದಲ್ಲಿ ಆಟೊಂದು ಎಣ್ಣೆ ಒಯ್ದ್ರೆ ನಾನು 5 ತಡಿ ಒಗ್ಗರಣೆ ಹಾಕ್ತಿದ್ದೆ, ಅಷ್ಟೊಂದು ಹಾಕಿದೀಯ. ಅಲ್ಲ, ಗೊತ್ತಾಗಲ್ಲ ನಿನಗೆ? ಇಷ್ಟು ದಿವಸ ಅಡುಗೆ ಮಾಡ್ತೀಯ? ಅಯ್ಯೋ, ಅಲ್ಲಿ ಕತ್ಲು ಕಾಮಲಿಲ್ಲ, ಅದಕ್ಕೆ ಕರೆಂಟ್ ಬೇರೆ ಹೋಗಿತ್ತಲ್ಲ, ನಾನೆಲ್ಲ ಒಂದಿಟ್ಟು ಹೆಚ್ಚಾಗಿ ಬಗ್ಸಿದ್ನಿ, ಬಿಡ್ತಾ ಇತ್ತ. ನೀನು ಹಂಗೆ ಏನೊಂದು ಇಟ್ಟಿಟ್ಕೊಂಡು ಲೆಕ್ಕ ಹಾಕ್ತೀಯ. ಎಲ್ಲ ಅದಕ್ಕೂ ಲೆಕ್ಕ ಹಾಕ್ತೀಯಮ್ಮ ನೀನಂತೂ. ಕಮಲಂತೆ ಕಮಲ. ಹಾಂ, ಅಲ್ಲ ಯೋಟೋದ್ವನ ಮಾಡಿದ್ಯೋ ಏನೋ. ಅಲ್ಲಿ ತರಕಾರಿ ಟಮಾಟೆ ಹಣ್ಣು 2 ಕೊಳ್ತೋಗ್ಯಾವಿ. 2 ಟಮಾಟೆ ಹಣ್ಣು ಹೋದ್ರೆ ಯೋಟೊಂದು ದುಡ್ಡು ಹೋದಂಗೆ. ಹೊಸಗಾಯಿ ಒಂದೆರಡು ಬಾಡ್ಬಿಟ್ಟಿದೀಯ. ನಾನು ಒಂದೇ ಒಂದು ತರಕಾರಿ ವೇಸ್ಟ್ ಮಾಡ್ತಿರ್ಲಿಲ್ಲ. ಅನ್ನ ನೋಡಿರಿ ಒಂದು ಇಡೀ ಹೆಚ್ಚಾಗಿ ಮಾಡಿದೀಯ. ಆಟೊಂದು ಯಾಕೆ ಮಾಡಕ್ಕೆ ಹೋಗಿದ್ದೆ ನೀನು? ಅಯ್ಯಪ್ಪನು ನೀನು ಇಬ್ಬರೇ ಎಂಬುದು ಗೊತ್ತೈತಿ. ಒಂದಿಟ್ಟು ಸಾಲ್ಟ್ ಬರಂಗೆ ಇಕ್ಕಮ್ಮನ, ಏನು ಅರ್ಧ ಹೊಟ್ಟಿಗೆ ಉಂಡು ಮನಿಕ್ಕಮ್ಮನ. ಏನು ಇವತ್ತು ಒಂದು ದಿವಸ ಉಂಡು ಸುಮ್ಮನಾಗದೆ? ದಿನ ಉಣ್ಬೇಕು. ದಿನ ಹೊತ್ತಿಗೆ 3 ತಡಿ ಉಣ್ಬೇಕು. ನೀನು ಯಾಕೆ ಸ್ಯಾನೇನ ಇಕ್ಕಕ್ಕೆ ಹೋಗ್ತೀಯ? ಏನು ಒಂದು ಊಟ ಕಮ್ಮಿ ಉಂಡ್ರೆ ಏನಾಗಲ್ಲ. ಒಳ್ಳೆ ಸೆನಕಾತಮ್ಮ, ಒಂದು ಊಟ ಕಮ್ಮಿ ಉಂಡ್ರಿ ಅಂತ. ಅಯ್ಯೋ ಬಿಡು. ಅವನು ಎಲ್ಲ ಯಾತ ತಿಂದು ಬಂದ ಇನ್ನಿ ಕಣಮ್ಮ ಅಂತ ಹೇಳಿ ಒಂದು ಈಟ ಉಂಡ. ನೋಡು ನೋಡು ನೋಡು. ಅಲ್ಲ, ನಾನು ಇಲ್ವಲ್ಲ, ನಾನು ದುಡ್ಡು ಇಸ್ಕೊಂಡಿಲ್ಲ. ಅದಕ್ಕೆ ಆತನ ಗೋಬಿ ಮಂಚೂರಿನ ಎಗ್ರೆಸ ಆತ ತಿನ್ಕೊಂಡು ಬಂದವನೆ. ಅಯ್ಯಪ್ಪ, ಅದು 40 ರೂಪಾಯಿ 50 ರೂಪಾಯಿ ಪ್ಲೇಟು. ಅದನ್ಯಾಕೆ ತಿಂಬಕ್ಕೆ ಹೋಗಿದ್ದ? ಅಯ್ಯಪ್ಪ ತಡಿ ಬರ್ಲಿಕ್ಕೆ ಹೇಳ್ತೀನಿ. 40 ರೂಪಾಯಿ 50 ರೂಪಾಯಿ ಅದು ಎಲ್ಲ ತಿನ್ಕೊಂಬಂದೈತೇನ, ಅದಕ್ಕೆ ಉಂಡಿಲ್ಲ. ಇಲ್ಲಾಂದರೆ ಉಂಬನಯ್ಯಪ್ಪ. ನಾನು ಇದ್ದಿದ್ರೆ ದುಡ್ಡು ಇಸ್ಕೊಂತಿದ್ದೆ, 1 ರೂಪಾಯಿ ಬಿಡ್ತಿರ್ಲಿಲ್ಲ ಜೋಮ್ನಾಗೆ. ಅದಕ್ಕೆ ನಾನು ಇಲ್ವಲ್ಲ, ದುಡ್ಡು ಇರೋಕ್ಕೆ ಯಾತ ತಿನ್ಕೊಂಬಂದವನಿ. ಯಾಕೆ ತಿಂದವನಿ ಅಂತ ಕೇಳ್ತೀನಿ ತಡಿ ಅಯ್ಯಪ್ಪನ್ನ. ಬಿಡತ್ತ, ನೀನು ಅದು ಯಾಕೆ ಹೊಟ್ಟೆಗೆ ತಿಂಬಕ್ಕೆಲ್ಲ ಹಂಗೆ ಆಡ್ತೀಯ? ಬಿಡು, ಏನು ತಿಂದ್ರೇನೇನಾಗಲ್ಲ. ನನಗಂತೂ ಸಾರಿಗೆ ಎಣ್ಣೆ ಹಾಕಿರೋದು ನೋಡಿರಿ ಹಂಗಿದಂಗೆ ತ್ಯಾತೈತೆ ಏನೋದ್ವನ ಮಾಡ್ದಮ್ಮ ನೀನಂತೂ. ನಾನು ಇಲ್ದಾಗ ಏನಾರ ಅಪ್ಪನ ಮಗನ ಮದುವೆ ಅಂತ ಹೋದೆ, ನಾನು ಇಲ್ಲಾಂದ್ರೂ ಹೋಗ್ತಿರ್ಲಿಲ್ಲ. ಹೋಗು. ಊರಿಂದ ಬಂದವಳಿ ಅಲೆ ಮತ್ತೆ ಮೇಲೆ ಹೆಂಗೆ ಆಡ್ತಾ ಇದ್ದಾಳೆ. ಇಂತಾರೆ ಒಳ್ಳೆಯರು ಇವ್ರಿಗೆ. ನಾವು ಒಳ್ಳೆ ಸಂದಿಂದನ ಬಿಡು, ಉಮ್ಲಿ ತಿಮ್ಲಿ ವಯಸ್ಸಾದರೆ ಎಲ್ಲಿಗೆ ಹೋಗ್ತಾರೆ ಮಾಡ್ತಾರೆ ಅಂತ ನಮ್ಮ ಅಯ್ಯಪ್ಪನು ನಾನು ಎಷ್ಟು ಇನ್ನು ಮಾಡಿದ್ರು ಒಂದು ಈಟ ನಾನು. ನಮ್ಮ ಮೇಲೆ ಏನೇನು ಪ್ರೀತಿ ಇಲ್ಲ. ಇಂಥದ್ದೇ ಇವ್ರಿಗೆ ಮದ್ದು. ಇದೇ ಸರಿ ಇವ್ರಿಗೆಲ್ಲ. ಹಿಂಗೆ ಮಾಡಾರೆ ಒಳ್ಳೆಯರು, ನಮ್ಮಂಥವ್ರು ಒಳ್ಳೆಯರಲ್ಲ. ಸರಿಯಾಗಿ ತಳನ್ನು ಇಸ್ಕೊಂಬ್ಲಿ ಗೊತ್ತಾಗುತ್ತೆ. ಬಿಸಿ ಬಿಸಿ ಮುದ್ದೆ ಅನ್ನ ಮಾಡಿ ಇಕ್ತಿದ್ದೆ, ಉಣ್ಕೊಂಡು ಎಂಥ ಚೆನ್ನಾಗಿರ್ಬೋದಾಗಿತ್ತು. ನಮ್ಮ ಅಮ್ಮ ನೋಡಂಗೇನೆ ಎಂಥ ಚೆನ್ನಾಗಿ ಗುಣ್ಕಲ್ಲ ಆಯ್ತು ನಮ್ಮ ಉಣ್ಕೊಂಡು. ಒಜ್ಜಿ ಬಂದಾಗಿಂದ ನೋಡಂಗೆ ಹೆಂಗಾಗಿ ಹೇಳಿ ನೋಡಕ್ಕೆ ಬರಲ್ಲ. ತಿಂತಾರೆ ಬಿಡಿ. ನೀನಂತೂ ಯಮ್ಮಣಿ ಇಲ್ಲೋಡು, ಅದು ಯಾತ್ರಾಗ ಹೋಗುತ್ತೆ ಕಣಿ. ನೀನು ಊಟನ ಉಳ್ಸಕ್ಕೆ ಹೋದ್ರೆ ಇಟ್ಟಿಟ್ರಾಗೂ ನೀನು ಗಂಟ್ಲು ಮಾಡಕ್ಕೆ ಹೋದ್ರೆ ಅದು ಯಾತ್ರಾಗ ಹೋಗ್ಬೇಕಾದ್ರಾಗ ಹೋಗುತ್ತೆ. ನೀನು ಊಟನ ಇದು ಮಾಡಕ್ಕೆ ಹೋಗ್ಬೇಡ. ನೀನು ಇಲ್ಲೋಡು, ಒಂದಿಟ್ಟು ಲೆಕ್ಕ ಹಾಕ್ಬೇಡ. ತೀರಾನ ನಂದಿನೀಗ ನಾನೇ ತರಕಾರಿ ಎಣ್ಣೆ ಬೆಣ್ಣೆ ಎಲ್ಲ ತಂದಿದ್ದು ನಮ್ಮ. ಹಂಗಂದ್ರು ನೀನು ಏನೇ ಹಂಗಾಡ್ತೀಯ? ಯಾರ್ದಾನ ಆಗಲಿ ಉಳಿಸ್ಬೇಕು. ಉಳಿಸಿದ್ರೆ ತಾನೇ, ವೇಸ್ಟ್ ಮಾಡಿದ್ರೆ ಏನು ಬರುತ್ತೆ ಹೇಳು? ನನಗೆ ಯಾವತ್ತಾಗಲಿ ಒಂದು ಸ್ವಲ್ಪನೂ ವೇಸ್ಟ್ ಮಾಡೋಕ್ಕಾಗಲ್ಲ. ಒಂದು ಇಡೀ ಅನ್ನ ಹೆಚ್ಚಾಗಿ ಮಾಡಿದ್ಯಮ್ಮ, ಸುಮ್ಮನೆ ವೇಸ್ಟ್ ಆಗುತ್ತಾ ಅದು? ನೀನು ಬಿಡು, ತಾಳ್ದು ಮುದ್ದಿಗೆ ಹಾಕ್ತೀನಿ. ಮುದ್ದಿಗೆ ಇಕ್ತೀನಲ್ಲ, ತಾಳ್ದು ಮುದ್ದಿಗೆ ಹಾಕಿ ಆಮೇಲೆ ಸಿಟ್ಟೊಯ್ದ್ರಿ ಚೆನ್ನಾಗಿರುತ್ತೆ ಮುದ್ದೆ. ಸುಮ್ಕಿರು, ಅದಕ್ಕೆ ನುಚ್ಚೇನು ಹಾಕಲ್ಲ. ಅನ್ನ ಹಾಕಿನಿ ಮಾಡ್ತೀನಿ ಮುದ್ದೆನ. ಬಾ ಮಾಡ್ಬಾ, ನನಗೆ ಬಂದಿದ್ದು ಕೊತ್ಕೊಂಡು ಸುಸ್ತಾದಂಗೆ ಆಗೈತಿ. ಬಾ ಮುದ್ದೆ ಮಾಡ್ಬಾ. ನಾನು ಮನೆ ಕೆಂಪು ನೋಟು ಮದುವೆ ಊಟ ಉಂಡು ನನಗೆ ಗ್ಯಾಸ್ಟಿಕ್ಕು. ನಾನು ಯಾವತ್ತೂ ಎಲ್ಲಿಯಾಗಿ ಬಿಡಲ್ಲ. 2 ಪಂಕ್ತಿ ಎದ್ದೇಳ ತಕ ಉಂಡಿದ್ದೀನಿ. ನಾನು ಒಂದು ಅಗ್ಳು ವೇಸ್ಟ್ ಮಾಡಲ್ಲ. ನಾನು ಹಂಗೆ ಉಂಡಿದ್ದೀನಿ. ನಾನು ಯಾತ್ರಾಗೆ ಆಗಲಿ ಅನ್ನ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕಾಗಿನ ಅದಕ್ಕೆ ಮುದ್ದೆ ಮಾಡು. ಅಲ್ಲೊಂದು ಸ್ವಲ್ಪ ಬಟ್ರತ ಸಾರಿಸ್ಕೊಂಬಂದಿದ್ದೀನಿ. ಸಾರು ಚೆನ್ನಾಗೈತಿ. ಅದನ್ನ ಬೆಚ್ಚಿಕ್ಕು, ಇನ್ನೂ 3 ದಿನ ಅದೇ ಆಗುತ್ತೆ ಸಾರು. ಸೌರಿ ಅಮ್ಮ ಆತು. ಎರಡೊಂದು ಮುದ್ದೆ ಆಗಂಗಿಕ್ಕಾನ ಏನೋ ಸ್ವಲ್ಪ ಆಗಂಗಿಕ್ಕಾನ. ಸಾಕು 3 ಮಾಡತ್ತೆ. 3 ಹೆಚ್ಚಾಗಿ ಮಾಡಬೇಡ. ತಳ್ದ ಒಂದು ಈಟನ್ನು ಬಿಡಬೇಡ. ಅಚ್ಚುಕಟ್ಟಕ್ಕೆ ಕೆರ್ಕೋಬೇಕಲ್ಲನ. ಹಂಗಂಗೆ ಬಿಡ್ತೀಯ ನೀನು ಮುದ್ದೆ ತಪ್ಪಲಿಗೆ. ಅದೇ ಒಂದು ಚೆಂಡಾಗಂಗೆ ಬಿಡ್ತೀಯ. ಆತು ಬಿಡಬೇಡ. ನನಗಿಲ್ಲೋಡು ಬಂದೆ, ನನಗೆ ಇತ್ತಲಾಗೆ ಜ್ಞಾನ ಇತ್ತು. ಮದುವೆ ಮಾಡೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಇತ್ತಾಗೆ ನನಗೆ ಜ್ಞಾನ ಸರ್ಕಂತಾಯಿ ಬಿಡು. ನೋಡಿ ಉಲ್ಟಿ ಹಂಗೆ ಮಾಡಿಕ್ತೀನಿ ಮುದ್ದೆ. ಅವಳಾಲೆ ನೋಡ್ತಾಳೆ ಯಾಕೆ ಗುದ್ದಾಡ್ತಾರೇನೋ ಅಂತ ಅಲ್ಲಿ ನಿಂತ್ಕೊಂಡು. ನೋಡಿ ನೋಡಮ್ಮ, ಏನು ಕೊಂಜೂಸ್ ಪಾರ್ಟಿ. ಅಯ್ಯೋ ದೇವ್ರಿ. ಆ ಬುಜ್ಜಿನಂತೂ ಬೈದಿರ್ತಾಳೆ.
ಸುಮ್ಕಿರ ಅವಳಿಗೆ ಅದೇ ಮನೆ ಮುದ್ದು. ಅವಳು ನಾವೇಗಿರೋರ್ತಾಗೆ ಇರಲ್ಲ. ಇವಳಿಗೆ ಇದೇನಿ. ಏನೇ ಅಂದ್ರೂ ಇಲ್ಲಿ ನೋಡಿಲಿ. ನೀನು ನೋಡ್ಕೊಂಡಂಗೆ ನೋಡ್ಕೆ ಮಲ್ಕೊಳಮ್ಮ. ಅಲ್ಲಿಂದ ಸಾರು ತಂದವಳೆ, ಚಿತ್ರದವಳಿಂದ ವಯಸ್ಸಿಗೆ ಬಂದವಳೆ. ತಾಯಿ ಹಂಗೆ ತಂದೆ ತಾಯಿ. ಚಿತ್ರದಾಗೆ ಆಟೋ ಜನ ಇರ್ತಾರೆ. ಎಲ್ಗಾನ ಹೋಗ್ಲಿ, ಎಲ್ಗಾನ ಉಂಬಕ್ಕೆ ಹೋಗ್ಲಿ ಡಬ್ಬಿ ಹೋಗ್ತಾಳೆ, ಸಾರೈಸಿಗೆ ಬರ್ತಾಳೆ. ದೇವ್ರೆ ಕೈ ಆಡಿರೋದು ಉಂಬಕ್ಕಾಗಲ್ಲ ನಮ್ಗಂತೂ. ಎಲ್ಲ ನಾವು ಹೋಗಿತ್ತಾಗೆ ಹೆಂಗೆ ಕೇಳೋ ನಮ್ಮಂಗಾಗುತ್ತೆ. ಆತ ನಾನು ಮದುವೆಗಳು ಉಂಬಕ್ಕೆ ಇಕ್ತಾರಲ್ಲ ಜಿ, ಆತ ನಾನು ಸ್ವೀಟು ಪಾಟು ಹಾಕ್ತಾರಲ್ಲ, ಅವ್ನು ತೆಗೆದು ಕವರಕ್ಕೆ ಇಕ್ಕೆಂಬಕ್ಕೆ ನಾಚಿಕೆದಂಗಾಗುತ್ತೆ ನನಗಂತೂ. ಹೆಂಗೆ ಇಕ್ಕೆಂಬಂದಿದ್ದಾಳು ನೋಡು. ಒಬ್ಬಟ್ಟು ಎಲ್ಲ ತಂದವಳೆ. ಒಂದು ಕವರ್ನ ಉಪ್ಪಿನಕಾಯಿ ಹಾಕ್ಸಿ ಬಂದವಳೆ. ಒಬ್ಬಟ್ಟು ತಂದವಳೆ. ಮುದ್ರಿ ಇಕ್ಕೆಂತ ಇವಳ ಜೊತೆ ನಾನೊಂದಿನ ಇವರು ತಿಪ್ಪಣ್ಣನ ಮೊಮ್ಮಗನ ನಾಮಕರಣ ಮಾಡಿದ್ರು. ಹೋಗಿದ್ವಿ ಅಲ್ಲಿಗೆ. ಅವಳು ಮುದ್ರಿ ಕವರಕ್ಕೆ ಎಲ್ಲ ತೆಗ್ದಿಕ್ಕೆ ಮಾಡು. ನಾನು ಯಾಕಮ್ಮ ಬಟ್ ಅವ್ರದಾಗೆ ಎಣ ಒಂದು ಒಬ್ಬಟ್ಟು ಕೊಡು ಆಕಾರ್ತಾಗಿ. ಯಾಕೋ ಇನ್ನೂ ಉಂಬರ ಇದ್ದಾರೆ ಅಂತ ಅವರು ಗೊತ್ತಾರಣ ಹೇಳ. ನಮ್ಮ ಮಯ್ಯಪ್ಪ ಉಂಬಕ್ಕೆ ಹೋಗಿದ್ದಾಗೆಲ್ಲ ಒಬ್ಬಟ್ಟು ಕುಡಿಕೆ ಬರ್ತಾಳೆ. ಹೋಗಿ ಸಾರಿಸ್ಕೆ ಬರ್ತಾಳೆ. ಡಬ್ಬಿನ ತಗೊಂಡೋಗ್ತಾಳೆ. ಸಾರಿ ಬಾಕ್ಸ್ ತಗೊಂಡೋಗ್ತಾಳೆ. ಒಂದು ಬಾಕ್ಸ್ ಮಾಡ್ಕೊಂಡವಳೆ. ಎಲ್ಗನ ಹೋಗ್ಲಿ ಬಾಕ್ಸ್ ತಗೊಂಡೋಗೋದೆ. ಒಂದು ತೊಟ್ಟು ಸಾರು ಕೊಡ್ರಿ ಸಾರು ತಂದು 3 ದಿನ ಬೆಚ್ಕಿಕ್ಕೆ ನಂಬದು. ಅಪ್ಪ ನಮ್ಗಂತಂದು ಬರಲ್ಲಮ್ಮ ತಾಯಿ. ಒಳಕ್ಕೆ ಹೋಗಿ ಅವಳು ಹೇಳು. ಇಲ್ಲೇನಿಲ್ಲ ಕೇಳಿಸಲ್ಲ ಅಲ್ಗಾನ ಏನು ಮಾತಾಡೋದು. ಕೇಳಲ್ಲ ಹೇಳು. ಕೇಳಲ್ಲ. ಅಲ್ಲ ಹೆಂಗೆ ಬಾಕ್ಸ್ ತಗೊಂಡೋಗಿ ಅಕ್ಕ ಹೇಳಿರೋ ಸಾರು ತಂದು ಉಂಬ ಅಂಥದ್ದೇನು. ಅಯ್ಯಪ್ಪ ದೇವ್ರಿ, ಈ ಕಾಲದಾಗೆ ಹೊಟ್ಟೆ ಮಾಡ್ಕೊಂಡು ತಿನ್ಬೇಕು ಇಪ್ಪ ಕಂಜೂಸ್ ಮಾಡಿರಿ ಹೆಂಗೆ ತಾಯಿ. ಯಪ್ಪ ದೇವ್ರಿ, ಎಲ್ಗಾನ ಹೋಗ್ಲಿ ಒಬ್ಬಟ್ಟು ತಂದವಳಂತೆ. ಹಂಗೆ ತಂದವಳೆಲ್ಲ ಕುಡಿಕೊಂಡು ಅದು ಹೆಂಗೆ ತಂದ್ಲಮ್ಮಯ್ಯ ನಮ್ಮ ತಾಯಿ. ಅವಳು ಹೆಂಗೆ ಇಸ್ಕೊಬತ್ತಾಳೋ ಮಂಗವತ್ತು ನನಗೇನಾರ. ನಿಜವಾಗ್ಲಮ್ಮ ನೀನು ಏನೋ ನನ್ನ ಕೈ ವಜ್ಜಿಂಗೆ ಅಂಬುತ್ತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನಾನಿಲ್ಲೋಳು ಮನಸ್ನಾಗ ಒಂದು ಇಕ್ಕೊಂಡು ಮಾತಾಡಲ್ಲ. ನಾನು ಇದ್ದಿದ್ದಂಗೆ ಮಾತಾಡ್ತೀನಿ. ಮನಸ್ನಾಗೆ ಆಯ್ತು ಅದನ್ನೇ ಹೇಳ್ತೀನಿ. ಇಲ್ಲೋಳಿ ಅಯ್ಯಪ್ಪ ದೇವ್ರಿ, ಏನು ಮಾಡೋಣ ಅಜ್ಜಿ. ಒಬ್ಬೊಬ್ರು ಇರ್ತಾರೆ ಮುಂದಾಲೋಚನೆ ಜಾಸ್ತಿ. ಅವರು ಯಾವುದ್ರ ಉಳಿಸ್ಬೋದು, ಯಾವುದ್ರ ಉಳಿಸಿರಿ, ಎಷ್ಟು ಉಳಿಸ್ಬೋದು ಅವೆಲ್ಲ ಲೆಕ್ಕ ಹಾಕ್ತಾರೆ. ಅಯ್ಯೋ ಲೆಕ್ಕ ಹಾಕ್ತಲೇ ಅಪ್ಪ. ಏನು ಮಾಡ್ಯಾರಜ್ಜಿ ಹೊಟ್ಟೆ ತಿಂದಂಗೆ. ಈಗ ಹೊಟ್ಟೆ ತಿಂದಂಗೆ ತರಕಾರಿ ತಂದಂಗೆ ಅವ್ರು ಏನು ಮಾಡ್ಯವ್ರೆ. ಏನೋ ಒಂದು ಬಿಲ್ಡಿಂಗ್ ಮನೆ ಕಟ್ಟವಳೆ, ಎಲ್ಲ ಒಂದು ಸೈಟ್ ತಗೊಂಡವಳೆ. ಅಪ್ಪಂದೊಂದು ಒಡವೆ ಮಾಡಿಸವಳೆ. ಯಾಕೆ ಇಲ್ಲ ಒಂದು ಜೊತೆ ಕಿವ್ಯಾಗ ತಂದವಳು ನೋಡಮ್ಮ. ಅಷ್ಟೆಲ್ಲ ಕುಡುಕಿ ಅಷ್ಟೊಂದೆಲ್ಲ ಕಂಜೂಸ್ ಮಾಡಿ ಅವಳು ಏನು ಮಾಡಿದಾಳೆ ನಾನು ಕೇಳೋದು. ಅವಳು ಏನು ಮಾಡ್ಯವಳೆ ಅಂತ. ಇವಾಗ ಕೂಲೆ ಮಾಡ್ಕೊಂಡು ತಿಂಬಾರು, ಹೊಟ್ಟೆಗೆ ತಿಂಬಕ್ಕೆ ಯೋಚನೆ ಮಾಡಲ್ಲ. ದಿನ ಮಟ್ಟೆ ಬಿಸ್ಕೊಂಡು ತಿಂತಾರೆ. ಎಂತ ಆಸೆ ಹಾಕಿರ್ತಾರೆ. ಅವಳು ಹಂಗೆ ನಮ್ಮ ಕೆರೆ ಆಡ್ಕೊಂತಾರೆ. ಏನು ಮಾಡ್ತಿ. ಇಲ್ಲಿ ನೋಡು, ಎಲ್ಲರ ಮನೆಯಾಗೂ ಸಾರು ಲೋಟ ಹಿಡ್ಕೊಂಡು ದಿನ ಸಾರ್ಗೆ ಹೋಗ್ತಾಳೆ. 2 ಬತ್ನಾಗ ಎಲ್ಲ ನೋಡ್ಕೊಂಡವ್ರು ಆಲೇನೆ. ಇಲ್ಲಿ ಹೋಗ್ತಿದ್ದಂಗೆ ಎಲ್ಲಿಲ್ಲ ಅಂತಾರೆ. ಅಯ್ಯೋ ತಾಳೆ ಯಾರ ಮನೆಗೂ ತಾಂಡ್ರದ್ದು ನೋಡಿರಂತು. ಯಾರನ್ನೋ ಒಂದು ಸಿಡ್ಕೊತುಂಬ್ರಿ ಸೊಪ್ಪು ತಾಂಡ್ರಿ ನೋಡ್ತಾಳ. ಅಲ್ಲಿನ ಚೆನ್ನಾಗಿ ಎಗರು ಬಿಡ್ತಾಳೆ ಪುಟಕ್ಕೊನು. ಒಂದು ಇಟ್ಕೊತುಂಬ್ರಿ ಸೊಪ್ಪಿದ್ರೆ ಕೊಡ್ತೀರಾ ಅಂತ ಎಗರು ಬಿಡ್ತಾಳೆ ಆಲೆ. ಅವಾಗ ನೋಡಿದರೆ ಕೊಡಲೇಬೇಕು. ಇಲ್ಲಂಬಕಾಲ ಅವಾಗಲೇ ತಾಂಡಿರ್ತಾರೆ. ಇಲ್ಲಂಬಕಾಲ ಬಿಡೋಂಬಕಾಲ. ಹಂಗೆ ಹಬ್ಬ ದೇವ್ರ. ಅಲ್ಲಿಂದ ಮದುವೆ ತಗಳಿಂದ ಮನೆ ದಿಸ್ತಾವ ಒಬ್ಬಟ್ಟು ಸಾರು ತಂದವಳಂದರೆ ಇಲ್ಲಿ 3-4 ದಿನ ಆಗಿರುತ್ತೆ. ಆ ಸಾರು ಹೆಂಗುಂಬನೆ ತಾಯಿ. ಅಪ್ಪ ನಮ್ಗಂತೂ ತುಂಬ ಕಾಲು ಕಣಜ್ಜಿ ಉಳ್ತೇಗೆ ಬಂದಂಗೆ ಆಗುತ್ತೆ. ಏನೋ ಅನ್ಕ ಇವಳು ಹಿಂಗೆ ಅಂಬ್ತಾಳೆ ಅಂತಂದ್ರೆ ಪರವಾಗಿಲ್ಲ. ಏಟೇ ಆಗಲಿ ಕಣಜ್ಜಿ, ನನಗೆ ಒಂದಿಟ್ಟು ಬಿಸಿ ಸಾರು ಮಾಡ್ಕೊಂಡು ಏನೋ ಎದ್ದಾಗ ಮಾಡಿರೋದು ಬೈನಾಗ ಉಣ್ಬೋದು ಅಷ್ಟೇ. ಬಿಟ್ಟರೆ ಉಂಬಕ್ಕಾಗಲ್ಲ. ಉಳ್ತೇಗೆ ಬಂದಂಗೆ ಆಗುತ್ತೆ. ಹೋಗ್ತೀನಿ ಒಂಥರ ತೇಗಿರಿ ಗ್ಯಾಸ್ಟಿಕ್ ಕದಂಗೆ ಆಗುತ್ತೆ. ಹಂಗಾಗುತ್ತೆ ಸಾರು ಮಾತ್ರ ನನ್ನ ಕೈಲಿ ಉಂಬಕ್ಕಾಗಲ್ಲ. ನೀನೇನ ಅನ್ಕ ಯಾತೀರ. ನಾನೀಗ ರಾತ್ರಿಗೆ ಮಾಡಿರ್ತೀನಿ ಅಂತೀರ. ನಾಡ್ದು ಮಧ್ಯಾಹ್ನ ಏನೋ ತಿಂಡಿ ಮಾಡಿ ಬೆಳಗ್ಗೆ ಹೊತ್ನಾಗ ಮಧ್ಯಾಹ್ನಕ್ಕೆ ಬೇಕಾದ್ರೆ ಅನ್ನ ಮಾಡ್ಕೊಂಡು ಉಣ್ಬೋದು. ಬೇಕಾದ್ರೆ 1 ದಿವಸ ತಪ್ಪಿದ್ರೆ 2 ದಿವಸ ಇನ್ನೊಂದು ದಿನ ಅದೇನೋ ಎಮರ್ಜೆನ್ಸಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಉಣ್ಬೋದು. ಮಾಡಿರತ್ತ ನಾನು ಅದೇ ಹೇಳ್ತೀನಿ. ಅಯ್ಯಮ್ಮ ತಾಯಿ, ಹಿಂಗೆ ಉಂಬರ್ನೆಲ್ಲ ನೋಡಿ ತಾಯಿ. ಯಪ್ಪ ದೇವ್ರ ಅಮ್ಮಂಗಾಗುತ್ತೆ. ನಡಿಯಲ್ಲಿ ಮಾತಾಡ್ಕೊಂಡು ಮಾತಾಡತ್ತೀರ. ನೋಡಿದ್ರಲ್ಲ, ಎಲ್ಲಾದರೂ ಮದುವೆ ತಕ್ಕೋಗ್ಲಿ, ಎಲ್ಲಾದರೂ ಫಂಕ್ಷನ್ಗಳು ತಕ್ಕೋಗಿ ಡಬ್ಬಿ ತಗೊಂಡೋಗ್ತಾಳೆ. ಬಾಕ್ಸ್ಗಳೆಲ್ಲ ತಗೊಂಡೋಗಿ ಸಾರು ಎಲ್ಲ ಪ್ರತಿಯೊಂದು ಕಟ್ಟಿಸ್ಕೆ ಬರ್ತಾಳೆ. ಒಬ್ಬಟ್ಟು ತರ್ತಾಳೆ. ಎಲ್ಲಾದ್ರಾಗ ಹಿಂಗೆ ನೋಡಿರಿ ಎಂಥದ್ರಾಗೆಲ್ಲ ಉಳಿಸ್ಬೋದು ಅಂತೇಳಿ ನೋಡ್ರಿ. ಸಾಂಬಾರು ತಂದರೆ ಸಾಂಬಾರು ಮಾಡೋದು ತಪ್ಪತ್ತೆ. ಗ್ಯಾಸು ತರಕಾರಿ ಎಲ್ಲ ಯೋಚನೆ ಮಾಡ್ತಾಳೆ ಅವಳು. ಎಲ್ಲ ಯೋಚನೆ ಮಾಡಿ ಈ ರೀತಿ ಉಳಿಸ್ತಾಳೆ. ನೋಡಿರಿ, ನಿಮಗೂ ಈ ಥರ ಮನಿ ಸೇವಿಂಗ್ ಮಾಡಬೇಕಂದ್ರೆ, ದುಡ್ಡು ಉಳಿಸ್ಬೇಕಂದ್ರೆ ಈ ರೀತಿ ಐಡಿಯಾ ಓಡಿಸಿ. ಇಂಥ ಐಡಿಯಾಗಳು ಎಲ್ಲರಿಗೂ ಬರೋದಿಲ್ಲ. ಕೆಲವ್ರಿಗೆ ಮಾತ್ರ ಬರೋದು.
ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.